ಕರೆಕ್ಟ್. ಫಸ್ಟ್ ಆಫ್ ಆಲ್ ನಾನು 2-3 ದಿನ ಲಾಸ್ಟ್ 3 days ವಿಡಿಯೋ ಮಾಡಕ್ ಆಗಲಿಲ್ಲ, ಯಾವುದೋ ಪರ್ಸನಲ್ ಕೆಲಸಲ್ಲಿದ್ದೆ. ಸೊ ಅದಕ್ಕಾಗಿ ದಯವಿಟ್ಟು ಕ್ಷಮಿಸಿ. ಸೊ ನಾವಿವತ್ತು ನಾಳೆಗೆ 12th ಡಿಸೆಂಬರ್ಗೆ ಯಾವ ತರ ಮಾರ್ಕೆಟ್ ಇರ್ಬೋದು ಅಂತ ಒಂದು ಗೆಸ್ ಮಾಡುವ. ಓಕೆ, ಈಗ ನಿಫ್ಟಿ 50 ಇಲ್ಲಿಗೆ ವೇವ್ 1 ಮುಗಿದಿದೆ ಅಂತ ಕನ್ಸಿಡರ್ ಮಾಡಿದ್ರೆ ವೇವ್ 2 ಎಲ್ಲಿಗೆ ಮುಗಿಬಹುದು ಅಂತ 75 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ನಾವು ನೋಡ್ತಾ ಇರತ್ತಲ್ಲ. ಓಕೆ, ಸೊ ಈಗ ಇದನ್ನ ಡಬ್ಲ್ಯೂ, ಇದನ್ನ ಎಕ್ಸ್, ಇದನ್ನ ವಾಯು, ಮತ್ತೆ ಇದನ್ನ ಎಕ್ಸ್, ಆಮೇಲೆ ಜಡ್ ಇಲ್ಲಿಗೆ ಮುಗಿಯತ್ತಾ ಇಲ್ಲ ಇನ್ನು ಒಂದು ಲೆಗ್ ಪೆಂಡಿಂಗ್ ಇದೆ ಅನ್ನೋದನ್ನ ನೋಡ್ಬೇಕೀಗ. ಓಕೆ, ಸೊ ನಿಮಗೆ ಡಬ್ಲ್ಯೂ 5 ಮೂವ್ಸ್ ಅಲ್ಲಿ ಇದೆ. ಓಕೆ, ನಿಮ್ಗೆ ಎಕ್ಸ್ 3 ಮೂವ್ಸ್ ಅಲ್ಲಿ ಇರುತ್ತೆ, ಇಲ್ಲ 5 ಮೂವ್ಸ್ ಇರುತ್ತೆ. ವಾಯ್ ಮಾತ್ರ ನಿಮ್ಗೆ ಯಾವತ್ತು 5 ಮೂವ್ಸ್ ಅಲ್ಲಿ ಇರುತ್ತೆ. ಇದು 5 ಮೂವ್ಸ್ ಇದೆ, 1 2 3 4 5 ಮೂವ್ಸ್ ಇದೆ. ಎಕ್ಸ್ ಮತ್ತೆ 3 ಮೂವ್ಸ್ ಇದೆ. ಬಟ್ ಜಡ್ ನಿಮಗೆ 3 ಮೂವ್ಸ್ ಅಲ್ಲಿ ಇರಬೇಕು. ಓಕೆ, ಸೊ ಬಟ್ ಈಗ ಜಡ್ ಇದು 1 ಮೂವ್, ಇದು 2 ಮೂವ್, ಮತ್ತೆ 3ನೇ ಮೂವ್. ನಾ ಕೆಳಗಡೆ ಬರುತ್ತಾ ಇಲ್ಲ ಇಲ್ಲಿಂದನೇ ಮೇಲೆ ಹೋಗುತ್ತಾ ಅನ್ನೋದು ಈಗ ಇರೋ ಕನ್ಫ್ಯೂಷನ್ ಆರ್ ಕ್ವಶನ್ ಮಾರ್ಕ್. ಓಕೆ, ಸೊ ಈಗ ನೀವು ರೇಷಿಯೋ ವೈಸ್ ನೋಡಿದ್ರೆ, ಓಕೆ, 38%. ಜಡ್ ಫೇಲಿಯರ್ ರೇಷಿಯೋ ಯಾವತ್ತು 38% ಅಂತ ಹೇಳ್ತಾರೆ. ಸೊ ಜಡ್ ಇಲ್ಲಿಗೂ ಮುಗ್ದಿರಬಹುದು. ಓಕೆ, ಇಲ್ಲ ಈ ಥರ್ಡ್ ವೇವ್ ಏನಿದೆ ಅಲ್ವಾ, ಇದು ಕಂಪ್ಲೀಟ್ ಆಗೋದಕ್ಕೋಸ್ಕರ ಮತ್ತೆ ನಾಳೆಗೆ ಕೆಳಗಡೆನೂ ಬರಬಹುದು. ಅದು ನಿಮಗೆ 61% ಮುಗಿಬಹುದು. ಓಕೆ, ಸೊ ಓಕೆ 61% ಮುಗಿಬಹುದು. ಆಮೇಲೆ ನಿಮ್ ಜಡ್ ಯಾವತ್ತು ಕಾಂಪ್ಲೆಕ್ಸ್ ಕರೆಕ್ಷನ್ ಅಲ್ಲಿ ಇರುತ್ತೆ. ಒಂದು ಟ್ರಯಾಂಗಲ್ ಆಗ್ಲಿ ಇಲ್ಲ ಡಬಲ್ ಕರೆಕ್ಷನ್ಸ್, ಒಟ್ ಕಾಂಪ್ಲೆಕ್ಸ್ ಕರೆಕ್ಷನ್ ಅಲ್ಲಿ ಇರುತ್ತೆ ಅದು. ಓಕೆ, ಸೊ ಈಗ ಲಾರ್ಜರ್ ಟೈಮ್ ಫ್ರೇಮ್ ಅಲ್ಲಿ ನೋಡಿದ್ರೆ ನಮ್ಗೆ ಇನ್ನೂ ಒಂದು ಮೂವ್ ಪೆಂಡಿಂಗ್ ಇದೇನು ಅಂತ ಒಂದು ಗೆಸ್ ಒಂದು ನಂದು, ಇಲ್ಲ ಇಲ್ಲಿಗೂ ಮುಗಿದಿರಬಹುದು. ಓಕೆ, 2 ಪಾಸಿಬಿಲಿಟೀಸ್ ಇದೆ ಈಗ. ಸೊ ಇದನ್ನೇ ನಾವು ಸ್ವಲ್ಪ ಇದೇ ಲೆಗ್ ಅಲ್ಲಿ ನೋಡಿದ್ರೆ ನಿಮಗೆ 61% ಇದೆ ಇಲ್ಲಿ ಬರುತ್ತೆ. ಸೊ 61% ವೇವ್ ಮುಗಿಬಹುದು. ಸೊ ಇಲ್ಲಿ ಕ್ಲಸ್ಟರ್ ಇದೆ. ಈಗ ಈ ಕ್ಲಸ್ಟರ್ ಇಂದ ರಿವರ್ಸ್ ಆಗ್ತಾ ಇದೆ. ಸೊ ಇಲ್ಲಿಗೆ ಜಡ್ ಮುಗ್ದಿರ್ಬಹುದು. ಒಂದು ಪಾಸಿಬಿಲಿಟಿ ಇದೆ, ಇಲ್ಲ ಅಂತ ಏನಲ್ಲ. ಓಕೆ, ಆದ್ರೆ ಒಂದ್ ವೇಳೆ ಇದು 61 ಬಿಟ್ಟು 81% ಏನಾದ್ರೆ ಮುಗಿಬೇಕಂತ ಬಂದ್ರೆ ನಿಮ್ಗೆ ಜಡ್ ಇಲ್ಲಿವರೆಗೂ ಬರಬಹುದು. ನಿಮ್ಗೆ ಜಡ್ ಈ 61 ವರೆಗೂ ಬರಬಹುದು, 61ಗೂ ಮುಗಿಬಹುದು, ಇಲ್ಲ 81ಗೂ ಮುಗಿಬಹುದು. ಸೊ ಇದು ಒಂದು ಪಾಸಿಬಿಲಿಟೀಸ್ ಇದೆ. ಓಕೆ, ಸೊ ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲಿ ಹೋಗಿ ನೋಡಿದ್ರೆ 15 ಮಿನಿಟ್ಸ್ ಅಲ್ಲಿ ಹೋಗಿ ನೋಡಿದ್ರೆ ಇದು ವಾಯು, ಇದು ಎಕ್ಸ್, ಸೊ ಜಡ್ ಇದೆ, ನಿಮಗಿದೆ. ಸೊ ಇಲ್ಲಿ 1 2 3 4 5 6 7 ಮೂವ್ಸ್ ಇದೆ ಇಲ್ಲಿ. ಓಕೆ, ಬಟ್ ಏನ್ ಗೊತ್ತಾ, ಇಲ್ಲಿ ನಮಗೆ ಈ ಎಕ್ಸ್ ದಾಟಿ ಮೇಲ್ಗಡೆ ಹೋಗಿಲ್ಲ ಮಾರ್ಕೆಟ್ ಇವತ್ತು. ಓಕೆ, ಸೊ ಈ ಎಕ್ಸ್ ಏನಾದ್ರೂ ದಾಟಿದ್ರೆ ನಾವು ಒಂದು ಸ್ವಲ್ಪ ಕಾನ್ಫಿಡೆಂಟ್ ಇರ್ತಿದ್ವಿ. 26,000 ಹರ್ಡಲ್ಲರೇ ಪಾಸ್ ಆಗಿದ್ರೆ ನಮ್ಗೇನೋ ಒಂದು ಕಾನ್ಫಿಡೆನ್ಸ್ ಇರ್ತಿತ್ತು. ಓಕೆ, ನಾಳೆಗೆ ಮಾರ್ಕೆಟ್ ಅಪ್ಪನೇ ಹೋಗ್ಬಹುದು ಅಂತ ಇತ್ತು. ಬಟ್ ಇದು ಎಲ್ಲೋ ನಮಗೆ ಹರ್ಡಲ್ ಆಗಿ ವರ್ಕ್ ಮಾಡ್ತಾ ಇದೆ ಇವತ್ತು. ಸೊ ಒಂದು ವೇಳೆ ಈ ಜಡ್ದು ಇದು 1 ಮೂವ್, ಇದು 2 ಮೂವ್, ಇದು 3 ಮೂವ್, 4 ಕೆಳಗಡೆ ಬರೋ ಚಾನ್ಸಸ್ ಇದೆ. ಈ ಜಡ್ ಇಲ್ಲಿ ಬರೋ ಚಾನ್ಸಸ್ ಇದೆ. ಇಲ್ಲ ಜಡ್ ಫೇಲ್ಯೂರ್ ರೇಷಿಯೋ ಅಂತಂದ್ರೆ 38% ಹೇಳಿದ್ರೆ ಇಲ್ಲಿಂದನೇ ಮೇಲ್ಗಡೆ ಅಪ್ ಸೈಡ್ ಬರೋ ಚಾನ್ಸಸ್ ಇದೆ. 2 ಆಪ್ಷನ್ಸ್ ಓಪನ್ ಇದೆ. ಓಕೆ, ಸೊ ನಾಳೆಗೆ ಮಾರ್ಕೆಟ್ ಯಾವ ತರ ಬಿಹೇವ್ ಆಗುತ್ತೆ ಅದ್ರ ಮೇಲೆ ಡಿಪೆಂಡ್. ಈಗ ನೋಡಿ, ಈಗ ಇಲ್ಲಿ ನಾನು ಯಾಕೆ ಮಾರ್ಕೆಟ್ ಕೆಳಗಡೆ ಬರೋ ಚಾನ್ಸಸ್ ನಾನು ಯಾಕೆ ಗೆಸ್ ಮಾಡ್ತಾ ಇದ್ದೇನೆ ಅಂತಂದ್ರೆ, ನಿಮ್ಗೆ ಇದನ್ನೇ 5 ಮಿನಿಟ್ಸ್ ಅಲ್ಲಿ ಹೋಗಿ ನೋಡಿದ್ರೆ 0 1 2 3 4 5. ಓಕೆ, ಇದು ಎ, ಇದು ಬಿ, ಇದು ಸಿ. ಸಿ ನಿಮಗೆ ಮತ್ತೆ ಇಲ್ಲಿವರೆಗೂ ಹೋಗಿ ಮತ್ತೆ
ಇದು ಮಾಡ್ತಾ ಇದೆ. ಸೊ ಅಂದ್ರೆ ಸಿ ಇಲ್ಲಿನೂ ಮುಗಿಬಹುದು. ಓಕೆ, ನಾನು ಎ ಬಿ ಸಿ ಇದೆಯಲ್ಲ, ಹಾ ಓಕೆ, ಇದು ಎ, ಇದು ಬಿ, ಇದು ಸಿ ಇದು ಓಕೆ. ಸೊ ಇದನ್ನ ಇಲ್ಲಿ 0, ಇದು ಎ, ಇದು ಬಿ, ಇದು ಸಿ. ಸೊ ಸಿ ನಿಮಗೆ ಓಕೆ, 1 2 3. ಸೊ ಸಿ ನಿಮಗೆ ಇಲ್ಲೂ ಮುಗಿದಿರಬಹುದು. ಎ ಬಿ ಸಿ, ಸಿ ಇಲ್ಲಿಗೆ ಮುಗಿದು ಮತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಗ್ತಾ ಇದೆ ಈಗ. ಓಕೆ, ಮತ್ತೆ ಡೌನ್ ಸೈಡ್ ಬರ್ತಾ ಇದೆ. ಇದು 24 ಬಾರ್ಸು. ಓಕೆ, ಸೊ ಸಿ ಇಲ್ಲಿಗೆ ಮುಗಿದು ಮೇಲ್ಗಡೆ ಹೋಗೋ ಚಾನ್ಸಸ್ ಇದೆ, ಇಲ್ಲ ಇದೇ ಸಿ ಇನ್ನು ಕೆಳಗಡೆ ಕಂಟಿನ್ಯೂ ಆಗ್ಬೋದು. ಸಿ ಇವತ್ತು 5 ಮೂವ್ಸ್ ಅಲ್ಲಿ ಇರುತ್ತಲ್ವಾ. ಸೊ ಇದನ್ನ 1 ಮೂವ್, ಇದು 2, ಮತ್ತೆ 3 ಕೆಳಗಡೆ, 4 5, ಹೀಗಾಗಿ ಕೆಳಗಡೆ ಬಂದು ಮೇಲೆ ಹೋಗ್ಬಹುದು. ಸೊ ಈಗ ಇನ್ ಜನರಲ್ ಆಗಿ ನಿಮ್ಗೆ ನಾಳೆಗೆ 2 ಹರ್ಡಲು. ಒಂದು ಈ ಎಕ್ಸ್ ಮೇಲ್ಗಡೆ ಹೋಗ ಮಾರ್ಕೆಟ್, ಇಲ್ಲ ಈ ಜಡ್ ಅಂತ ಏನಿದೆಯಲ್ವಾ ಇದ್ರ ಕೆಳಗಡೆ ಬರಬೇಕು. ಈ ಎರಡನ್ನ ಮೀರಿ ಬೆಕ್ಕಾಗಿ ಮೇಲ್ಗಡೆ ಏನಾದ್ರೂ ಮಾರ್ಕೆಟ್ ಮೂವ್ ಆದ್ರೆ, ಸೊ ಮಾರ್ಕೆಟ್ ನ ನಾವು ಆ ಸೈಡ್ ಅಲ್ಲಿ ರೈಡ್ ಮಾಡಬಹುದು. ಓಕೆ, ಸೊ ಇದು ಪಾಸಿಬಿಲಿಟೀಸ್ ನಿಮಗೆ ಇದ್ದೀನಿ. ಸೊ ಅದೇ ತರ ಬ್ಯಾಂಕ್ ನಿಫ್ಟಿಯಲ್ಲಿ 75 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಸೊ ಇದು ಡಬ್ಲ್ಯೂ, ಇದು ಎಕ್ಸ್, ವಾಯ್ ನೋಡಿ, ವಾಯ್ದಲ್ಲೂ 5 ಮೂವ್ ಆಗಿದೆ, ಮತ್ತೆ ಎಕ್ಸ್, ಮತ್ತೆ ಇದು ಈ ತರ 0 ಡಬ್ಲ್ಯೂ ಎಕ್ಸ್ ವೈ ಎಕ್ಸ್ ಝೆಡ್. ಇದು ಆಲ್ಮೋಸ್ಟ್ ಆಲ್ ಸೇಮ್ ಬಿಹೇವಿಯರ್, ಅದೇ ತರ ಬಿಹೇವಿಯರ್ ಇದೆ ಇಲ್ಲಿ. ಓಕೆ, ಸೊ ಇದ್ರ ಬಗ್ಗೆ ಏನು ಹೆಚ್ಚಿಗೆ ಡಿಸ್ಕಷನ್ ಮಾಡಲ್ಲ. ಯಾಕೆ ಅಂತಂದ್ರೆ ನೋಡಿ, ಸೇಮ್ ಜಡ್ ಇಲ್ಲಿ ಜಡ್ ಮುಗಿದಿರಬಹುದು, ಇಲ್ಲ ಜಡ್ ನಿಮ್ಗೆ 3 ಮೂವ್ಸ್ ಅಂತ ಕನ್ಸಿಡರ್ ಆದ್ರೆ 1 2 ಮತ್ತೆ ಕೆಳಗಡೆ ಬಂದು ಮೇಲ್ಗಡೆ ಹೋಗ್ಬೋದು. ಓಕೆ, ಸೊ ಜಡ್ ಗೆ 61ಗೂ ಮುಗಿಬಹುದು ನಾಳೆಗೆ. ಯಾಕಂದ್ರೆ ಇಲ್ಲಿನೂ 3 ಮೂವ್ ಆಗಿಲ್ಲ ನಿಮ್ಗೆ. ಜಡ್ ಅಲ್ಲಿ 3 ಮೂವ್ ಆಗಬೇಕು. ಜಡ್ ನಿಮ್ಗೆ ಈ 61% 3 ಮೂವ್ ಆಗಬಹುದು, ಇಲ್ಲ ಇಲ್ಲಿಗೆನೆ ಮುಗಿದು ಇಲ್ಲಿಗೆ ಮುಗಿದಿರಬಹುದು ಇವತ್ತಿಗೆ. ಓಕೆ, ಸೊ ಇದು ನಿಮಗೆ ಮಾರ್ಕೆಟ್ ಈ ಎಕ್ಸ್ ಮೇಲ್ಗಡೆ ಹೋದ್ಮೇಲೆ ಗೊತ್ತಾಗುತ್ತೆ, ಇಲ್ಲ ಇದು 61% ಕೆಳಗಡೆ ಬಂದ್ಮೇಲೆ ಗೊತ್ತಾಗುತ್ತೆ. ಸೊ ನಾಳೆಗೆ ನಿಮ್ಗೆ ಈ 2 ರೇಂಜ್, ಇಲ್ಲೂ 2 ರೇಂಜ್ ಇಂಪಾರ್ಟೆಂಟ್. ಸೊ ಇದನ್ನ, ಈ ರೇಂಜ್ ಅನ್ನ ಬ್ರೇಕ್ ಆದ್ಮೇಲೆ ನಿಮಗೆ ಮಾರ್ಕೆಟ್ ಯಾವ ಸೈಡ್ ಮೂವ್ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಓಕೆ, ಸೊ ನಿಮ್ಗೆ ಪಾಸಿಬಿಲಿಟೀಸ್ ಇದು ವೇವ್ ನಿಮಗೆ ಪಾಸಿಬಿಲಿಟಿ ವೇವ್ ಇಲ್ಲಿ ಕಂಪ್ಲೀಟ್ ಮಾಡಿದ್ರೆ ಇಲ್ಲಿಗೆ ನಿಮಗೆ 61ಗೂ ಬರಬಹುದು, 100ಗೂ ಬರಬಹುದು. ಸಿ ನಿಮ್ಗೆ ರಿವರ್ಸ್ ಅಲ್ಲಿ ತರೋದು, ಇಲ್ಲ
ಸೊ ಇದ್ರಲ್ಲಿ ಅಷ್ಟೇ ಕನ್ಸಿಡರ್ ಮಾಡಿದ್ರೆ ನಿಮಗೆ 38% ವರೆಗೂ ಅಷ್ಟೇ ಇದೆ ಇದು ಬ್ಯಾಂಕ್ ನಿಫ್ಟಿ. ಸೊ ನಿಮಗೆ 61 ವರೆಗೂ ಬರಬಹುದು. ಸೊ ಎಲ್ಲದಕ್ಕೂ ನಾಳೆಗೆನೆ ಆನ್ಸರ್ ಸಿಗೋದು ನಿಮಗೆ. ಓಕೆ, ಸೊ ತುಂಬಾ ಕಾಂಪ್ಲಿಕೇಟೆಡ್ ಮೋಡಲ್ ಇದೆ ಇದು ಎಲ್ಲವೂ. ಓಕೆ, ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲಿ ನೋಡಮ್ಮ. ಸೊ ಅದೇ ಇದು ನೀವು ಮತ್ತಿದೆ 5 ಮಿನಿಟ್ಸ್ ಅಲ್ಲಿ ಹೋದ್ರೆ 1 2 3 4 5 ಎ ಬಿ ಸಿ. ಸಿ ಇಲ್ಲಿಗೆ ಮುಗಿದಿದ್ರೆ ಮತ್ತೆ ಡೌನ್ ಸೈಡ್ ಬರೋ ಚಾನ್ಸಸ್ ಇದೆ, ಇಲ್ಲ ಇಲ್ಲಿಗೆ ಸಿ ಮುಗಿದಿದ್ರೆ ಅಪ್ ಸೈಡ್ ನಿಮ್ಗೆ. ಸೊ ನಾಳೆ ಮಾರ್ಕೆಟ್ ಏನಾದ್ರೂ ಇದ್ರ ಮೇಲ್ಗಡೆ ಅಪ್ ಸೈಡ್ ಓಪನ್ ಆಗಿಬಿಟ್ರೆ ಸೊ ನಿಮ್ದು ಇಂಪಲ್ ಸ್ಟಾರ್ಟ್ ಆಯ್ತಂತ. ಓಕೆ, ಇದ್ರ ಮತ್ತೆ ಕೆಳಗಡೆ ಓಪನ್ ಆದ್ರೆ ಇನ್ನೂ ಕರೆಕ್ಷನ್ ನಿಮ್ದು ಪೆಂಡಿಂಗ್ ಇದೆ ಅಂತ. ಓಕೆ, ಸೊ ಇದು ಬ್ಯಾಂಕ್ ನಿಫ್ಟಿ. ಈಗ ಗೋಲ್ಡ್, ಯು ಎಸ್ ಗೋಲ್ಡ್ ಅಲ್ಲಿ 4 ಅವರ್ಸ್ ಟೈಮ್ ಫ್ರೇಮ್ ಅಲ್ಲಿ ಹೋದ್ರೆ ಇಲ್ಲಿ ಲೀಡಿಂಗ್ ಡಯಾಗ್ನಲ್ ಫಾರ್ಮ್ ಮಾಡ್ತಾ ಇದೆ. ನನಗೆ ನನ್ನ ಪ್ರಕಾರ ಈ ಝೋನ್ ಏನಿದೆ ಅಲ್ವಾ, ತುಂಬಾ ಕಾಂಪ್ಲಿಕೇಟೆಡ್ ಝೋನ್ ಇದೆ. ಇದೇ ರೇಂಜ್ ಅಲ್ಲಿ ತುಂಬಾ ಇದು ಟೈಮ್ ಸ್ಪೆಂಡ್ ಮಾಡ್ತಾ ಇದೆ. ಈ ರೇಂಜ್ ಯಾವಾಗ ಬ್ರೇಕ್ ಮಾಡುತ್ತಲ್ವೋ ಅವಾಗೇನೆ ಚೆನ್ನಾಗಿರೋ ಮೂವ್ ಸಿಗುತ್ತೆ. ಬಟ್ ಎನಿ ಹೌ ನಾವು ಒಂದು ಸ್ವಲ್ಪ ಕೌಂಟಿಂಗ್ ಮಾಡೋದಾದ್ರೆ ಇಲ್ಲಿಗೆ ನೀವು 4 ಕಂಪ್ಲೀಟ್ ಆಗಿದೆ ಅಂತ ತಿಳ್ಕೊಂಡ್ಬಿಡಮ್ಮ. ಓಕೆ, 4 ಇಲ್ಲಿಗೆನೆ ಕಂಪ್ಲೀಟ್ ಆಗಿದೆ ಅಂತ ತಿಳಿದ್ರು ಸಹ ಇದನ್ನ 1 2 3 4 ಮಾಡಿದ್ರೆ 5th ನಮಗೆ 127% ಹೇಳಿದ್ರು. ಮತ್ತೆ ಇದೇ ರೇಂಜ್ ಅಲ್ಲಿ ಬರ್ತಾ ಇದೆ ಅದು. ಓಕೆ, ಸೊ 1 2 5 8 ಆ ರೇಂಜ್ ಅಲ್ಲಿ ಬರ್ತಾ ಇದೆ. ಈ ಪೀಕ್ ಬ್ರೇಕ್ ಆಗಬೇಕು. ಯಾವಾಗ ಈ ಪೀಕ್ ಬ್ರೇಕ್ ಆಗುತ್ತೋ ಆವಾಗನೇ ನಮ್ಗೆ ಚೆನ್ನಾಗಿರೋ ಮೂವ್ ಸಿಗುತ್ತೆ. ಓಕೆ, ಸೊ ಓವರ್ ಆಲ್ ಅಪ್ಸೈಡ್ ಮೂವ್ ಇದೆ. ಬಟ್ 4260 ಮೇಲ್ಗಡೆ ಸಸ್ಟೈನ್ ಆಗ್ಬೇಕು ಮಾರ್ಕೆಟ್ ಗೋಲ್ಡ್ ಅಲ್ಲಿ ಮಾತ್ರ. ಓಕೆ, ಬಿಟ್ಕಾಯಿನ್ ನನಗೆ ಡೌನ್ ಸೈಡ್ ಮೂವ್ ಕಾಣಿಸ್ತಾ ಇದೆ. 1 2 3 4 ನಾನು ಇಲ್ಲಿವರೆಗೂ ನೋಡ್ತಾ ಇದ್ದೀನಿ ಇದನ್ನ. 100% ಡೌನ್ ಸೈಡ್ ಹಿಡಿದ್ರು. ಇದು ನೋಡಿ, ಇಲ್ಲಿಂದ 1 2 3 4. ಸೊ ಇಲ್ಲಿ 9.98% ಇದೆ ರೇಷಿಯೋ. ನಾನು ಇಲ್ಲಿಗೆ ,98%. 1 ನಿಮಿಷ ನಾನು ಡಿಲೀಟ್ ಮಾಡ್ಕೊಂಡ್ಬಿಡ್ತಿದ್ದೆ ಆಮೇಲೆ. ಓಕೆ, ಇದು 1 2 ಸೊ 61% ಅಬೋವ್ ಇದೆ. ಅದಕ್ಕಾಗಿ 1 2 3 ಇದು 4 3 ಇದು ಎ 3 ಇದು ಬಿ. ಓಕೆ, 3 ಇದು ಸಿ ನಮಗೆ ಮಿನಿಮಮ್ 61% ಬರುತ್ತೆ. ಬಟ್ ಈಗ ಆಲ್ರೆಡಿ ಅದು ಬಂದು ಹೋಗಿದೆ. ಓಕೆ, ಸೊ ಇದನ್ನ ನಂಬರ್ ಆಫ್ ಕ್ಯಾಂಡಲ್ಸ್ ಪ್ರಕಾರ ಹೋದ್ರೆ 35 ಕ್ಯಾಂಡಲ್ ಇದೆ. ಸೊ 35 ಕ್ಯಾಂಡಲ್ ಅರ್ಧ ಆದ್ರೆ ಹೇಳಿದ್ರು
28, 32, 17, 34. ಓಕೆ, 17 ಕ್ಯಾಂಡಲ್ಸ್ ಹಿಡಿದ್ರು. ಸೊ ನಮಗೆ ಇಲ್ಲಿವರೆಗೂ ಅಂದ್ರೆ 12th ಡಿಸೆಂಬರ್ ಅಂದ್ರೆ ಈ ಟೈಮಿಂಗ್ ವರೆಗೂ ಕ್ಯಾಂಡಲ್ ಇಲ್ಲಿ ಬರೋವರೆಗೂ 12th ಡಿಸೆಂಬರ್ 29:30 ವರೆಗೆ ನಮಗೆ ಮಾರ್ಕೆಟ್ ಡೌನ್ ಸೈಡ್ ಇದೆ. ಓಕೆ, ಸೊ ಇದನ್ನೇ ನಾವು ಸ್ವಲ್ಪ ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲಿ ಇವತ್ತು ನೋಡಿ, ಇದು 1 2 ಆಕ್ಚುಲಿ ಇಲ್ಲಿವರೆಗೂ ಬರ್ಬೇಕದು 34 40 ಅಂದ್ರೆ 20 ಇಟ್ಕೊಂಡ್ಬಿಡೋಣ ಅದನ್ನು. ಓಕೆ, 18 ಇಡೋಣ. ಇಲ್ಲಿ ನಿಮಗೆ 1 2 3 4 1 2 3 4 5 ಇಲ್ಲ, ಇಲ್ಲಿಂದ ಇದು 127% ಇದೆಯಾ? ಒಂದು ನಿಮಿಷ, 27% ಇದೆ. ಓಕೆ, ಸೊ ಇಲ್ಲಿ 5 ಮೂವ್ಸ್ ಇದೆ. 1 2 3 4 5 ಇದೆ ಇಲ್ಲಿಗೆ. ಇಲ್ಲಿ ನೋಡಿ ಮತ್ತೆ 1 2 3 ಇದೆ. ಓಕೆ, ಇಲ್ಲಿ ನಿಮಗೆ ಸಿದಲ್ಲಿ 5 ಮೂವ್ಸ್ ಬರಬೇಕು. 1 2 3 ಇಲ್ಲಿ ಆಗ್ತದೆ. 4 ಇನ್ನೊಂದು ಸ್ವಲ್ಪ ಮೇಲ್ಗಡೆ ಹೋಗ್ಬೋದು, ಮತ್ತೆ 5 ಕೆಳಗಡೆ ಬರುತ್ತೆ. ಓಕೆ, ಸೊ ನೀವು 100% ರೇಷಿಯೋ ಹಿಡಿದ್ರು 88,000 ವರೆಗೂ ಡೌನ್ ಫಾಲ್ ಆಗೋ ಸ್ಟಾರ್ಟ್ ಇದೆ, ಚಾನ್ಸಸ್ ಇದೆ. ಬಟ್ ನಿಮಗೆ ಸ್ಟಾಪ್ ಲಾಸ್ ಮಾತ್ರ ಎಷ್ಟು ಇಡ್ತೀರಾ? 3.31%. ಸೊ ಸ್ವಲ್ಪ ಮೇಲ್ಗಡೆ ಬರೋ ಚಾನ್ಸಸ್ ಇದೆ. ಓಕೆ, ಬಟ್ ಮೇಲ್ಗಡೆ ಬಂದು 4th ಮೂವ್ ಮುಗಿಸಿ ಆಮೇಲೆ 5th ಮೂವ್ಗೆ ಕೆಳಗಡೆ ಬರುತ್ತೆ. 1 hour ಟೈಮ್ ಫ್ರೇಮ್ ಅಲ್ಲಿ ನೋಡಿ, ನೀವು ಕ್ಲಿಯರ್ ಐಡಿಯಾ ಬರುತ್ತೆ. ಒನ್ ಟೂ ತ್ರೀ ಇಲ್ಲಿವರೆಗೂ ಹೋಗ್ಬೋದು, 38% ವರೆಗೂ ಮತ್ತೆ ರಿಟ್ರೇಸ್ ಮಾಡ್ಬೋದು. ಓಕೆ, ಬಟ್ ಓವರ್ ಆಲ್ ನೋಡಿದ್ರೆ ನಿಮ್ದು ಡೌನ್ ಸೈಡ್ ಟ್ರೆಂಡ್ ಇದೆ. ಆಮೇಲೆ ನಿಮಗೆ ಮೊದಲೇ ಇರೋ ತರ ಇರೋ ಹಾಗೆ ನೀವು ಟೋಟಲ್ ಇದು ಬಿಟ್ ಕಾಯಿನ್ ಇಲ್ಲಿಯೇಟ್ ವೇವ್ ಪ್ರಿನ್ಸಿಪಲ್ ನ ಇದು ಮಾಡ್ತಾ ಇಲ್ಲ. ಅಂದ್ರೆ ಇಲ್ಲಿಯೇಟ್ ವೇವ್ ಪ್ರಿನ್ಸಿಪಲ್ ಪ್ರಕಾರ ಇದನ್ನ ವ್ಯಾಲ್ಯೂಯೇಷನ್ ಮಾಡಕ್ ಆಗೋದಿಲ್ಲ. ಯಾಕೆ ಅಂತಂದ್ರೆ ಇದು ಇಂಪಲ್ಸ್ ಅಲ್ಲಿ ಇದೆ. ಇದು ಓಕೆನಾ? ನೋಡಿ, ಇದು ಎ, ಇದು ಬಿ, ಇದು ಸಿ. ಎ ಬಿ ಸಿ. ಸೊ ಇನ್ನೂ ಒಂದಿಷ್ಟು ಡಾಟಾ ಇದರಲ್ಲಿ ಡೈಲಿ ಟೈಮ್ ಫ್ರೇಮ್ ಅಲ್ಲಿ ಬೇಕಾಗುತ್ತೆ. ಸೊ ಅದಕ್ಕಾಗಿ ನೋಡಿ, ನೀವು ಈ ತರ ನೋಡ್ಲಿಕ್ಕೆ ಹೋದ್ರೆ 12.2 ಓಕೆ, 1 2 3 4 ಮತ್ತೆ 5 ಡೌನ್ ಸೈಡ್ ನೋಡಿ ಬರೋ ಚಾನ್ಸಸ್ ಆಗುತ್ತೆ. ಸೊ ಈಗ ಜಸ್ಟ್ ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲಿ ವಿತ್ ಸ್ಟ್ರಿಕ್ಟ್ ಸ್ಟಾಪ್ ಲಾಸ್ ನೀವು ಬಿಟ್ಕಾಯಿನ್ ಅಲ್ಲಿ ಮಾಡಬೇಕಾಗುತ್ತೆ ಅಷ್ಟೇ. ಓಕೆ, ಇದು ಅಬೌಟ್ ನಿಫ್ಟಿ, ಬ್ಯಾಂಕ್ ನಿಫ್ಟಿ, US ಗೋಲ್ಡ್ ಮತ್ತೆ ಬಿಟ್ಕಾಯಿನ್ ಬಗ್ಗೆ ವೇವ್ ಅನಾಲಿಸಿಸ್ ನನಗೆ ತಿಳಿದಿರೋ ಪ್ರಕಾರ. ಓಕೆ, ನಾನು ರಾಂಗು ಆಗ್ಬೋದು, ಬಟ್ ಆಲ್ ಮ್ಯಾಕ್ಸಿಮಮ್ ಪಾಸಿಬಿಲಿಟೀಸ್ ನಾನು ನಿಮಗೆ ಇವತ್ತು ಹೇಳಿದ್ದೀನಿ. ಓಕೆ, ಸೊ ಯಾರಾದ್ರೂ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇನ್ನು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಆಮೇಲೆ ವಿಡಿಯೋಸ್ ನ ನೀವು ನೋಡ್ತಾ ಇರಿ, ಕೋರ್ಸ್ ವಿಡಿಯೋಸ್ ಇದೆಯಲ್ವಾ, ಅದನ್ನ ನೋಡ್ತಾ ಇರಿ. ಓಕೆ, ಥ್ಯಾಂಕ್ ಯು.